ಸ್ವಲ್ಪ ದಿನದಿಂದ ಯು ಹ್ಯಾಡ್ ಅ ಫೈರ್ ಇನ್ಸೈಡ್ ಯು ಆ್ಯಂಡ್ ಪ್ಲ್ಯಾನ್ ಕೂಡ ಮಾಡಿ ಒಂದು ಟೈಮ್ ಟೇಬಲ್ ಕೂಡ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರಾ. ಬಟ್ ಆಲ್ ಆಫ್ ಅ ಸಡನ್ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. ಫಸ್ಟ್ ನೀವು ಡೇಸ್ನ ಸ್ಕಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದ್ಯಾಟ್ ಡೇಸ್ ಟರ್ನ್ ಇನ್ ಟು ವೀಕ್ ಟರ್ನ್ ಆಗಿ ಒಂದು ಮಂತ್ ಆಗುತ್ತೆ. ವಿತ್ ನೋ ಮ್ಯಾಟರ್ ಆಫ್ ಟೈಮ್ ಮಂತ್ಸ್ ಎಲ್ಲ ಕಂಪೈಲ್ ಆಗಿ ಒಂದು ಇಯರ್ ಆಗಿ ಕಂಪ್ಲೀಟ್ ಆಗೋಗಿರುತ್ತೆ. ಬೈ ದ ಟೈಮ್ ಯು ರಿಯಲೈಸ್ ನಿಮ್ಮ ಜೊತೆ ಯಾರ್ಯಾರು ಫ್ರೆಂಡ್ಸ್ ಇರ್ತಾರೋ ಅವರೆಲ್ಲ ಮುಂದೆ ಹೋಗಿರ್ತಾರೆ. ಬಟ್ ಯು ಆರ್ ಸ್ಟಿಲ್ ಅಟ್ ದಿ ಸೇಮ್ ಪ್ಲೇಸ್ ಸ್ಕ್ರಾಲಿಂಗ್ ಎಂಡ್ಲೆಸ್ ರೀಲ್ಸ್ ಆ್ಯಂಡ್ ಸೇಯಿಂಗ್ ಐ ವಿಲ್ ಡೂ ಇಟ್ ಟುಮಾರೋ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದನ್ನ ನಿಲ್ಲಿಸ್ತೀರಾ. ಯು ಸ್ಟಾಪ್ ಮೀಟಿಂಗ್ ದೆಮ್, ಯು ಸ್ಟಾರ್ಟ್ ಅವಾಯ್ಡಿಂಗ್ ದೆಮ್ ಬಿಕಾಸ್ ಯು ಫೀಲ್ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್. But my friend, I'm here to tell you something. It's never too late to start the preparation again. So the time has come to bounce back stronger. If you are new here, my name is Shreyas and I'm a second year engineering student at NIE College Mysuru in the Department of Information Science. ಸೊ ನೋ ಮ್ಯಾಟರ್ ನೀವು ಯಾವ ಎಕ್ಸಾಮ್ಗಾದರೂ ಪ್ರಿಪೇರ್ ಆಗ್ತೀರಿ, ವೆದರ್ ಇಟ್ಸ್ KCET, ನೀಟ್, JEE ಯಾವುದಾದ್ರೂ ಆಗಿರಲಿ. ಸೊ ಕೀಪ್ ದೀಸ್ ಥಿಂಗ್ಸ್ ಇನ್ ಯೋರ್ ಮೈಂಡ್ ಇಫ್ ಯು ಹ್ಯಾವ್ ಆಲ್ರೆಡಿ ಮೇಡ್ ಅ ಮಿಸ್ಟೇಕ್ಸ್ ಇನ್ ದಿ ಪಾಸ್ಟ್. ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ಇಸ್ ದಿ ಪ್ರಾಪರ್ ಮೈಂಡ್ ಸೆಟ್ ಇನ್ ಆರ್ಡರ್ ಟು ಪ್ರಿಪೇರ್ ಫಾರ್ ಎನಿ ಆಫ್ ದಿ ಎಕ್ಸಾಮ್. ಇವಾಗ KCET ಆಗಿರ್ಬೋದು ಅಥವಾ ನೀಟ್ ಆಗಿರ್ಬೋದು, JEE ಆಗಿರ್ಬೋದು. ಲೈಕ್ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತಂದರೆ ಆ ಮೈಂಡ್ ಸೆಟ್ಟಿಂದ ಶಿಫ್ಟ್ ಆದ್ರೇ ಆ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಮುಂದೆ ಬರೋಕ್ಕಾಗೋದು. ಸೊ ಹ್ಯಾವಿಂಗ್ ಅ ಪ್ರಾಪರ್ ಮೈಂಡ್ ಸೆಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಇವಾಗ ಪಾಸ್ಟಲ್ಲಿ ಆಗಿರೋದನ್ನ ಮತ್ತೆ ಯೋಚನೆ ಮಾಡಿಕೊಂಡು ರಿಗ್ರೆಟ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ದ್ಯಾಟ್ ಟೈಮ್, ಇನ್ವೆಸ್ಟ್ ಇನ್ ಪ್ಲಾನಿಂಗ್ ದಿ ಫ್ಯೂಚರ್. ಅಥವಾ ಪ್ರೆಸೆಂಟಲ್ಲಿ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಇನ್ವೆಸ್ಟ್ ಮಾಡಿ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಲೈಕ್ ಇವಾಗ ಮಿಸ್ಟೇಕ್ಸ್ ಆಗೋಗಿದೆ, ಫರ್ಗಿವ್ ಯೋರ್ ಸೆಲ್ಫ್ ಫಾರ್ ದಿಸ್ ಟೈಮ್ ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ಯು ಡೋಂಟ್ ರಿಪೀಟ್ ದಿ ಸೇಮ್ ಮಿಸ್ಟೇಕ್. ಆ್ಯಂಡ್ ಮೈ ಫ್ರೆಂಡ್, ಇಟ್ಸ್ ಆಲ್ವೇಸ್ ಯು ವರ್ಸಸ್ ಯು. ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಅದರ್ಸ್. ಲೈಕ್ ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅವ್ರದ್ದು ಅಷ್ಟು ಮಾರ್ಕ್ಸ್ ಬರ್ತಿದೆ, ಈ ಥರ ಎಲ್ಲ ಅವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಇನ್ವೆಸ್ಟ್ ದ ಟೈಮ್ ಆನ್ ಯೋರ್ ಸ್ಟ್ರೆಂತ್ಸ್. ನಿಮಗೆ ನಿಮ್ಮ ಸ್ಟ್ರೆಂತ್ಸ್ ಬಗ್ಗೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ. ಸೊ ನಿಮ್ಮ ಸ್ಟ್ರೆಂತ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಯಾವ್ಯಾವ ಏರಿಯಾಸಲ್ಲಿ ನಾನು ಇಂಪ್ರೂವ್ ಆಗ್ಬೋದು, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ರಿಮೆಂಬರ್, ಇಟ್ಸ್ ಆಲ್ವೇಸ್ ಯು ವರ್ಸಸ್ ಯು. ಆ್ಯಂಡ್ ವೆನ್ ಯು ಫೀಲ್ ಲೈಕ್ ಗಿವಿಂಗ್ ಅಪ್, ನಾನು ಮಾಡೋಕ್ಕಾಗ್ತಿಲ್ಲ, ಬಿಟ್ಬಿಡ್ತೀನಿ, ಮನೆಗೆ ಹೋಗ್ತೀನಿ ವಾಪಸ್ ಅಂತ ಎಲ್ಲ ನಿಮಗೆ ಮೈಂಡ್ಗೆ ಯೋಚನೆ ಬರ್ತಿದೆ ಅಂತ ಅಂದರೆ, ಸೊ ರಿಮೆಂಬರ್ ದ ಪರ್ಪಸ್ ವೈ ಯು ಸ್ಟಾರ್ಟೆಡ್. ಸೊ ಪರ್ಪಸ್ ಕ್ಯಾನ್ ಬಿ ಆಸ್ ಸಿಂಪಲ್ ಆಸ್ ಲೈಕ್ ಬ್ರೇಕಿಂಗ್ ದ ಜನರೇಷನಲ್ ಕರ್ಸ್ ಆಫ್ ಯರ್ ಫ್ಯಾಮಿಲಿ. ಅಥವಾ ಒಂದು ಫ್ಯಾಮಿಲಿಗೆ ನೀವೇ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಒಂದು ಪರ್ಪಸ್ ಇರ್ಬೋದು. ಅಥವಾ ನೀವೇ ಸೊಸೈಟಿಗೆ ನನ್ನಿಂದ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು, ಈ ಥರ ಒಂದು ಪರ್ಪಸ್ ಇರೋದ್ರಿಂದ ಲೈಕ್ ನಿಮಗೆ ಒಂದು ಜಸ್ಟಿಸ್ ಸಿಗುತ್ತೆ. ನಾನು ಎಕ್ಸಾಮ್ ಏನಕ್ಕೆ ಬರೀತಿದ್ದೀನಿ ಅಂತ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಇರುತ್ತೆ. ಆ್ಯಂಡ್ ದೇರ್ ಇಸ್ ಅ ಸೇಯಿಂಗ್ ರೈಟ್, ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಸೊ ನೀವು ಎವ್ರಿ ಸಿಂಗಲ್ ಡೇ 8 to 10 hours ಕೂತ್ಕೊಂಡು ಇವತ್ತು ಓದಿದ ನಾಳೆನೂ ಓದೋಕ್ಕಾಗಲ್ಲ. ಸೊ ಕನ್ಸಿಸ್ಟೆನ್ಸಿ ಈಸ್ ದಿ ಕೀ. ಸೊ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ 1 hour, ಅಟ್ಲೀಸ್ಟ್ 2 hour ಈ ಥರ ಸ್ಪೆಂಡ್ ಮಾಡೋದ್ರಿಂದ ಇಟ್ ಆಲ್ ಕಂಪೈಲ್ಸ್ ಅಪ್ ಆ್ಯಂಡ್ ಯುಲ್ ಗೆಟ್ ಅ ಗ್ರೇಟ್ ರಿಸಲ್ಟ್ ಅಟ್ ದಿ ಎಂಡ್. ಸೊ ಎಕ್ಸಾಂಪಲ್ ಇವಾಗ ರದರ್ ದನ್ ಗಿವಿಂಗ್ 0%, ಇಟ್ಸ್ ಬೆಟರ್ ಗಿವಿಂಗ್ 20 or 30%, ರೈಟ್? ಸೊ ಕೀಪ್ ದ್ಯಾಟ್ ಇನ್ ದಿ ಮೈಂಡ್. ನಿಮ್ಗೆ ಆಗ್ತಿಲ್ಲ, ಏನೋ ಇಂಟರ್ನಲ್ ಪ್ರಾಬ್ಲಮ್ಸ್ ಇದೆ ಅಥವಾ ಇಂಟರ್ನಲ್ ಇಶ್ಯೂಸ್ ಇದೆ ಅಂತ ಅಂದರೆ ಅಟ್ಲೀಸ್ಟ್ ನೀವು 1 hour ಅಥವಾ 2 hour ಸ್ಪೆಂಡ್ ಮಾಡ್ತೀರಾ ವರ್ಕ್ ಮಾಡೋದ್ರ ಮೇಲೆ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ಆ್ಯಂಡ್ ಸ್ಟಾಪ್ ಟೆಲಿಂಗ್ ಯೋರ್ ಸೆಲ್ಫ್ ಲೈಕ್ ಐ ವಾಸ್ ಅ ಟಾಪರ್ ಬ್ಯಾಕ್ ದೆನ್, ನಾನು 10 hour ಓದ್ತಿದ್ದೆ, 8 hour ಓದ್ತಿದ್ದೆ, ಇವಾಗ ಏನು ಓದೋಕ್ಕಾಗ್ತಿಲ್ಲ ಅಂತ. ಸೊ ದಿಸ್ ವಿಲ್ ಹೆಲ್ಪ್ ಯು ಲೂಸ್ ಫೋಕಸ್. ಸೊ ನೀವು ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಪಾಸ್ಟಲ್ಲಿ ಏನಾಗಿತ್ತು, ನಾನು ಅದನ್ನು ಓದ್ತಿದ್ದೆ, ಅಷ್ಟು ಓದ್ತಿದ್ದೆ, ನಾನು ಟಾಪರ್ ಆಗಿದೆ, ಇವಾಗ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನ ಬಿಟ್ಟು ಸೊ ನಾನು ಇನ್ನು ಮುಂದೆ ಏನು ಮಾಡ್ಬೋದು, ಇವಾಗ ಪ್ರೆಸೆಂಟಲ್ಲಿ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಈ ಮೈಂಡ್ಸೆಟ್ ನಿಮಗಿದ್ರೆ ಡೆಫಿನೆಟ್ಲಿ ನೀವು ಪಾಸ್ಟಲ್ಲಿ ಏನಾಗಿತ್ತು ಅದನ್ನು ಫ್ಯೂಚರ್ಗೆ ಓವರ್ಕಮ್ ಮಾಡ್ಬೋದು. ಸೊ ಮುಂದೆ ಬೇಕಿದ್ರೆ ಮೈಂಡ್ಸೆಟ್ ಬಗ್ಗೆನೇ ಒಂದು ವಿಡಿಯೋನ ಮಾಡ್ಬೋದು, ಬಟ್ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಚಾಪ್ಟರ್ ವಿಚ್ ಇಸ್ ರೀಡಿಸೈನಿಂಗ್ ಯೋರ್ ಸ್ಟ್ರಾಟಜಿ. ಸೊ ನೀವೇನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ಗೊತ್ತಾಗಬೇಕು ಅಂತಂದರೆ ಯು ಮಸ್ಟ್ ಟ್ರ್ಯಾಕ್ ದಿ ಮಿಸ್ಟೇಕ್ಸ್ ವಿಚ್ ಆರ್ ಡೂಯಿಂಗ್. ಸೊ ಟ್ರ್ಯಾಕ್ ಮಾಡೋಕ್ಕೆ ಅಂತ ಒಂದು ನೋಟ್ಬುಕ್ನ ಇಟ್ಬಿಡಿ. ಸೊ ನೀವು ಮುಂದೆ ಏನೇನು ಮಿಸ್ಟೇಕ್ಸ್ ಮಾಡ್ತೀರಾ, ಹಿಂದೆ ಏನೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಎಲ್ಲನೂ ಅದರಲ್ಲಿ ನೋಟ್ ಮಾಡ್ತಾ ಹೋದರೆ ಯು ವಿಲ್ ಡೆಫಿನೆಟ್ಲಿ ಟ್ರ್ಯಾಕ್ ವಾಟ್ ಆರ್ ದ ಮಿಸ್ಟೇಕ್ಸ್ ವಿಚ್ ಆರ್ ಡೂಯಿಂಗ್ ಅಂತ. ಸೊ ಮಿಸ್ಟೇಕ್ಸ್ ಕ್ಯಾನ್ ಬಿ ಆಸ್ ಸಿಂಪಲ್ ಆಸ್ ಲೈಕ್ ನೀವು ಯಾವುದೋ ಒಂದು ಸಬ್ಜೆಕ್ಟ್ನ ಜಾಸ್ತಿ ರಿವೈಸ್ ಮಾಡದೇ ಇರ್ಬೋದು. ಆ್ಯಂಡ್ ಯಾವುದೋ ಒಂದು ಸಬ್ಜೆಕ್ಟ್ ನಿಮಗೆ ಕಷ್ಟ ಅಂತ ಅನಿಸಿರ್ಬೋದು, ಆ ಸಬ್ಜೆಕ್ಟ್ನ ನೀವು ಓದದೇ ಬಿಟ್ಟಿರ್ಬೋದು. ಇಟ್ ಮೇ ಬಿ ಸಬ್ಜೆಕ್ಟ್ ಆರ್ ಇವನ್ ದಿ ಚಾಪ್ಟರ್ ಆಸ್ ವೆಲ್. ಸೊ ಆ ಚಾಪ್ಟರ್ ತುಂಬ ಕಷ್ಟ ಆಯಿತು, ಸೊ ಅದಕ್ಕೋಸ್ಕರ ಅದೊಂದನ್ನು ಬಿಟ್ಬಿಟ್ಟೆ, ಅದರಿಂದ ಕಡಿಮೆ ಮಾರ್ಕ್ಸ್ ಬಂತು ಅಂತ. ಆ್ಯಂಡ್ ನಿಮಗೆ ಯಾವುದೊಂದು ರಿಸೋರ್ಸ್ ಚೆನ್ನಾಗಿ ಸಿಗಿದೆ, ಆ ರಿಸೋರ್ಸಸ್ನ ಹೋಗಿದ್ರಿಂದ ನಿಮಗೆ ಈ ಥರ ಒಂದು ಮಿಸ್ಟೇಕ್ ಆಗಿರ್ಬೋದು. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಜಾಸ್ತಿ ಸಾಲ್ವ್ ಮಾಡದೇ ಇದ್ರಿಂದ ಈ ಥರ ಆಯಿತು ಅಂತ ಇರ್ಬೋದು. ಸೊ ಈ ಥರ ಎಲ್ಲ ಮಿಸ್ಟೇಕ್ಸ್ನ ನೀವು ನೋಟ್ ಮಾಡೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ಇದೇ ಮಿಸ್ಟೇಕ್ಸ್ನ ರಿಪೀಟ್ ಮಾಡಲ್ಲ ಅಂತ ನೀವು ಯು ಮಸ್ಟ್ ಮೇಕ್ ಶೋರ್ ದ್ಯಾಟ್ ಆ್ಯಂಡ್ ಯು ಮಸ್ಟ್ ಪ್ರಾಮಿಸ್ ಯುವರ್ ಸೆಲ್ಫ್ ದ್ಯಾಟ್ ಐ ವೋಂಟ್ ರಿಪೀಟ್ ದಿ ಮಿಸ್ಟೇಕ್ಸ್ ಅಗೇನ್ ಅಂತ. ಸೊ ಟ್ರ್ಯಾಕಿಂಗ್ ದ ಮಿಸ್ಟೇಕ್ಸ್ ವಿಚ್ ಆರ್ ಆಲ್ರೆಡಿ ಡನ್ ಆ್ಯಂಡ್ ವಿಚ್ ವಿಲ್ ಬಿ ಡೂಯಿಂಗ್ ದ ಫ್ಯೂಚರ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್.
ಸೊ ಮೇಕ್ ಶೋರ್ ದ್ಯಾಟ್ ಯು ಕೀಪ್ ಅ ಬುಕ್ ಫಾರ್ ಇಟ್. ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ ಮೇಕ್ ಅ ಪ್ಲಾನ್. ಸೊ ನೀವು ಏನೇನು ಪ್ಲಾನ್ ಮಾಡ್ತೀರಾ ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಲಾಂಗ್ ಟರ್ಮ್ ಪ್ಲಾನ್ಸ್ ಅಲ್ಲ, ಶಾರ್ಟ್ ಟರ್ಮ್ ಪ್ಲಾನ್ಸ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಫಾರ್ ಎಕ್ಸಾಂಪಲ್, ಇಡೀ ಕೆಮಿಸ್ಟ್ರಿ ಟೆಕ್ಸ್ಟ್ ಬುಕ್ನ ನಾನು 3 ತಿಂಗಳಲ್ಲಿ ಓದಿ ಮುಗಿಸ್ತೀನಿ ಅನ್ನೋದ್ರ ಬದಲು ನಾನು ಈ ವೀಕಲ್ಲಿ ಯಾವ್ದಾದ್ರು ಒಂದು 4 ಚಾಪ್ಟರ್ಸ್ ಕೆಮಿಸ್ಟ್ರಿಲಿ ಓದಿ ಮುಗಿಸ್ತೀನಿ ಅಂತ ಆ ಥರ ಪ್ಲ್ಯಾನ್ ಮಾಡೋದ್ರಿಂದ ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಯು. ವೀಕ್ಲಿ ಪ್ಲ್ಯಾನ್ಸ್ಗಿಂತನೂ ಡೈಲಿ ಪ್ಲ್ಯಾನ್ಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಡೈಲಿ ನಾನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ಸಬ್ಜೆಕ್ಟ್ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನಾನು ರೀಟೆಸ್ಟ್ ಕೊಡಬೇಕು, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು, ಈ ಥರ ಎಲ್ಲ ನೀವು ಒಂದು ಪ್ಲ್ಯಾನ್ ಮಾಡಿಟ್ರೆ ಐ ಆಮ್ ಶ್ಯೂರ್ ದ್ಯಾಟ್ 100% ಮುಗ್ಸೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ 80 to 90% ಅಂತೂ ಮುಗಿಸ್ತೀರಾ. ಸೊ ನೀವು 0 ಇದ್ದಿದ್ದವರು ಇವತ್ತು 80 to 70% ಆದ್ರೂ ಮುಗಿಸ್ತೀರಾ ಅಂತ ಅಂದರೆ ಸೊ ವಿಲ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್, ರೈಟ್? ಸೊ ಅದಕ್ಕೋಸ್ಕರ ಪ್ಲಾನಿಂಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಸೆಟ್ ವೀಕ್ಲಿ ಪ್ಲ್ಯಾನ್ಸ್ ಆ್ಯಂಡ್ ಡೈಲಿ ಪ್ಲ್ಯಾನ್ಸ್ ರಾದರ್ ದೆನ್ ಸೆಟ್ಟಿಂಗ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್. ನಿಮ್ಮ ಮನೇಲಿ ಏನಾದ್ರು ವೈಟ್ ಬೋರ್ಡ್ ಇದೆ ಅಂತ ಅಂದರೆ ಅದರಲ್ಲಿ ವೀಕ್ಲಿ ಪ್ಲ್ಯಾನ್ಸ್ನ ಬರೆದು ಇಟ್ಕೋಬೇಡಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಫಿನಿಶ್ ದ್ಯಾಟ್ ಯು ಡೋಂಟ್ ರಬ್ ಇಟ್ ಆಫ್. ಅಂದರೆ ಆ ವೀಕ್ ಕಂಪ್ಲೀಟ್ ಆಗೋವರೆಗೂ ನೀವು ಟಾಸ್ಕ್ನ ಮುಗಿಸೋವರೆಗೂ ರಬ್ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ಲಾನಿಂಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, 1 ಸಬ್ಜೆಕ್ಟ್ 1 ರಿಸೋರ್ಸ್. ಸೊ ನೀವು ಪ್ರಾಬ್ಲಮ್ ಸಾಲ್ವಿಂಗಿಗೆ ಎಷ್ಟು ಬೇಕಾದರೂ ರಿಸೋರ್ಸಸ್ನ ಯೂಸ್ ಮಾಡ್ಕೋಬೋದು, ಬಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ಸ್ ನೀವು ಓದೋಕ್ಕೋಸ್ಕರ ಯಾವುದಾದ್ರೂ ಒಂದು ರಿಸೋರ್ಸ್ನ ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಎಕ್ಸಾಮಲ್ಲಿ ಯಾವುದೋ ಒಂದು ಕ್ವಶನ್ನ ಕೊಟ್ಟಿರ್ತಾರೆ, ಆ ಲೈನ್ ನಿಮಗೆ ಯಾವ ಥರ ಜ್ಞಾಪಕ ಆಗುತ್ತೆ ಅಂತಂದರೆ, ಇಫ್ ಯು ಆರ್ ರೀಡಿಂಗ್ ಓನ್ಲಿ 1 ರಿಸೋರ್ಸ್, ಸೊ ಲೆಫ್ಟ್ ಸೈಡಲ್ಲಿ ಇದೆಯಾ, ರೈಟ್ ಸೈಡಲ್ಲಿ ಇದೆಯಾ, ಯಾವ ಪ್ಯಾರಾಗ್ರಾಫಲ್ಲಿ ಬರುತ್ತೆ, ಯಾವ ಲೈನ್ ಆದಮೇಲೆ ಬರುತ್ತೆ, ಈ ಥರ ಎಲ್ಲ ನಿಮಗೆ ನೆನಪಾಗ್ತಾ ಹೋಗುತ್ತೆ. ಸೊ ಮೇಕ್ ಶೋರ್ ದ್ಯಾಟ್ ನೀವು ಓದೋಕ್ಕೆ 1 ರಿಸೋರ್ಸ್ನ ಮಾತ್ರ ಯೂಸ್ ಮಾಡ್ತೀರಾ ಅಂತ. ಸೊ ಕೀಪ್ ದಿಸ್ ಫಾರ್ಮುಲಾ ಆಲ್ವೇಸ್ ಇನ್ ಯೋರ್ ಮೈಂಡ್. 1 ಸಬ್ಜೆಕ್ಟ್ 1 ರಿಸೋರ್ಸ್ 1 ಟೀಚರ್. ಓಕೆ, ಸೊ ಆಸ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್, ರಿವಿಷನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಎಷ್ಟು ರಿವೈಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಆ್ಯಂಡ್ ನೀವು ಅಕಸ್ಮಾತ್ ರಿವೈಸ್ ಮಾಡೋಕ್ಕೆ ನಂಗೆ ಏನೋ ಗೊತ್ತಾಗ್ತೀರಾ ಅಂತಂದರೆ ಯು ಕ್ಯಾನ್ ವಾಚ್ ದಿ ವಿಡಿಯೋಸ್ ಅಗೈನ್ ಆ್ಯಂಡ್ ಅಗೈನ್. ಸೊ ನೀವು ಮತ್ತೆ ನೋಡಿದಾಗ ಆಬ್ವಿಯಸ್ಲಿ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ಅದಾದ್ಮೇಲೆ ಯು ಕ್ಯಾನ್ ಡೆಫಿನೆಟ್ಲಿ ರಿವೈಸ್ ಮೆನಿ ಥಿಂಗ್ಸ್. ಸೊ ಎಷ್ಟು ರಿವೈಸ್ ಮಾಡ್ತೀರಾ ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಸಮ್ ವಿಲ್ ಬಿ ಗುಡ್ ಎಟ್ ರಿವಿಷನ್ ಆ್ಯಂಡ್ ರಿವಾಚಿಂಗ್ ಆಸ್ ವೆಲ್, ಬಟ್ ಟೆಸ್ಟ್ ಕೊಡೋಕ್ಕೆ ತುಂಬ ಜನ ಹೆದರ್ತಿರ್ತೀರಾ. ಸೊ ಟೆಸ್ಟ್ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಅಡ್ವಾಂಟೇಜಸ್ ಇದೆ. ಸೊ ನಿಮಗೆ ಟೆಸ್ಟ್ ಕೊಡೋದ್ರಿಂದ ಏನೇನು ಫೀಲಿಂಗ್ ಇರುತ್ತೆ ಅಂತಂದರೆ, ಲೈಕ್ ಬೇರೆಯವ್ರು ಏನು ಅನ್ಕೋತಾರೋ ನನಗೆ ಕಡಿಮೆ ಬಂದರೆ, ನಾನು ಕಡಿಮೆ ಬರೋದ್ರಿಂದ ಲೈಕ್ ನನಗೆ ಡಿಮೋಟಿವೇಟ್ ಆಗುತ್ತೆ ಅಂತೆಲ್ಲ. ಸೊ ಇಫ್ ಯು ಆರ್ ಗಿವಿಂಗ್ ಟೆಸ್ಟ್, ನಿಮ್ಗೆ ಏನೇನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ, ನಾನು ಏನಾದ್ರು ತಪ್ಪು ಮಾಡ್ತಿದ್ದೀನಿ, ಸೊ ಈ ಮಿಸ್ಟೇಕ್ಸ್ ನಾನು ಮುಂದೆ ಮಾಡಬಾರ್ದು ಅಂತಂದರೆ ಯು ಮಸ್ಟ್ ಡೆಫಿನೆಟ್ಲಿ ಗಿವ್ ದಿ ಟೆಸ್ಟ್. ಆ್ಯಂಡ್ ನೀವು ಟೆಸ್ಟ್ ಕೊಡೋದ್ರಿಂದ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲೇ ಗೊತ್ತಾಗೋದು. ಎಕ್ಸಾಮ್ ಹಾಲಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಸ್ಪೀಡ್ನ ಪಿಕ್ ಮಾಡಬೇಕು, ಇದೆಲ್ಲ ಆಗಿರುತ್ತೆ. ಸೊ ಮೇಕ್ ಶೋರ್ ದ್ಯಾಟ್ ಯು ಗಿವ್ ದಿ ಮೋರ್ ನಂಬರ್ ಆಫ್ ಟೆಸ್ಟ್ ಆಯಿತಾ. ಸೊ ಫಾಲೋ ದಿಸ್ ರೂಲ್ ಆಸ್ ವೆಲ್, 3R ಅಂತ. ಸೊ ರಿವೈಸ್, ರಿವಾಚ್ ಆ್ಯಂಡ್ ರೀಟೆಸ್ಟ್. ಸೊ ಮೇಕ್ ಶೋರ್ ದ್ಯಾಟ್ ಯು ಫಾಲೋ ಆಲ್ ದೀಸ್ ಥಿಂಗ್ಸ್. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪಾರ್ಟ್ ವಿಚ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಿ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಮ್ಯಾನೇಜ್ಮೆಂಟ್ ಆಫ್ ಟೈಮ್. ಸೊ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅದರಿಂದ ಐ ಆಮ್ ಪಾಸಿಬಲ್ ಟು ಡೂ ದಿಸ್ ವಿಡಿಯೋ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಟೈಮ್ ಬಾಕ್ಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇವಾಗ ನೀವು ಬೆಳಗ್ಗೆಯಿಂದ ಸಂಜೆ ಓದ್ತೀನಿ ಅಂತ ಒಂದು ಟೈಮ್ ಸ್ಲಾಟ್ನ ಅಲಾಟ್ ಮಾಡೋದಕ್ಕಿಂತ ಲೈಕ್ ಐ ವಿಲ್ ಕೀಪ್ 2 hours ಫಾರ್ ಫಿಸಿಕ್ಸ್, 2 hours ಫಾರ್ ಕೆಮಿಸ್ಟ್ರಿ ಆ್ಯಂಡ್ 3 hours ಫಾರ್ ಬಯಾಲಜಿ, ಮ್ಯಾಥ್ಸ್, ಈ ಥರ ಇಡೋದ್ರಿಂದ ಲೈಕ್ ಯು ವಿಲ್ ಅಲಾಟ್ ಸಮ್ ಟೈಮ್. ಅಂದರೆ ನಿಮ್ಮ ಮೈಂಡ್ಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿರ್ತೀರ, 9 to 11 ನಾನು ಫಿಸಿಕ್ಸೇ ಮಾಡಬೇಕು, ಅದಾದಮೇಲೆ 11 to 1 o'clock ನಾನು ಕೆಮಿಸ್ಟ್ರಿನೇ ಮಾಡಬೇಕು. ಸೊ ಈ ಥರ ಆದಾಗ ಯು ವೋಂಟ್ ಫೀಲ್ ಬರ್ನ್ಡ್ ಆಫ್, ಅಥವಾ ನಿಮಗೆ ಸಾಕು ಓದೋದು ನಿಲ್ಲಿಸ್ಬಿಡೋಣ ಅಂತ ಅನ್ಸಲ್ಲ. ಸೊ ಟೈಮ್ ಬಾಕ್ಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇವಾಗ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ನಿಮ್ಮ ಕಾಲೇಜಲ್ಲೇ ನಿಮಗೆ ಒಂದೊಂದು ಪೀರಿಯಡ್ ಒಂದೊಂದು ಸಬ್ಜೆಕ್ಟ್ ಅಂತ ಇಟ್ಟಿರ್ತಾರೆ ಅಲ್ವಾ. ಸೊ ಇವಾಗ ಬೆಳಗ್ಗೆಯಿಂದ ಸಂಜೆ ಬರೀ ಫಿಸಿಕ್ಸೇ ಮಾಡಿದ್ರೆ ನಿಮಗೂ ಆಬ್ವಿಯಸ್ಲಿ ಬೋರ್ ಆಗೇ ಆಗುತ್ತೆ ಆ್ಯಂಡ್ ಯು ಫೀಲ್ ಲೈಕ್ ಕ್ವಿಟ್ಟಿಂಗ್. ಸೊ ಅದಕ್ಕೋಸ್ಕರ ಟೈಮ್ ಬಾಕ್ಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒಂದೊಂದು ಸಬ್ಜೆಕ್ಟಿಗೆ ಇಷ್ಟು ಟೈಮ್ ಅಂತ ನೀವು ಅಲಾಟ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಆಸ್ ವೆಲ್. ಸೊ ನೆಕ್ಸ್ಟ್ ಒನ್ ಈಸ್ ದಿ ವಿಜುವಲ್ ಟ್ರ್ಯಾಕರ್. ಸೊ ವಿಜುವಲ್ ಟ್ರ್ಯಾಕರ್ಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇವಾಗ ನೀವು ವಾಚ್ ಇರುತ್ತೆ. ಸೊ ಸ್ಮಾರ್ಟ್ ವಾಚಲ್ಲಿ ಆಬ್ವಿಯಸ್ಲಿ ನಿಮ್ಮ ಸ್ಟೆಪ್ಸ್ದಾಗಲಿ ಅಥವಾ ಹಾರ್ಟ್ ರೇಟ್ದಾಗಲಿ ಇದೆಲ್ಲ ವಿಜುವಲ್ ಟ್ರ್ಯಾಕಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಇನ್ ದ ಸೇಮ್ ವೇ ನೀವು ಈ ವೀಕಲ್ಲಿ ಏನು ಮಾಡಿದ್ದೀರಾ, ಈ ಮಂತಲ್ಲಿ ಏನು ಮಾಡಿದ್ದೀರಾ, ಎಷ್ಟು ಚಾಪ್ಟರ್ಸ್ನ ಮುಗಿಸಿದ್ದೀರಾ, ಎಷ್ಟು ಮಾರ್ಕ್ ಟೆಸ್ಟ್ ಕೊಟ್ಟಿದ್ದೀರಾ, ಸೊ ಇದೆಲ್ಲ ಒಂದು ವಿಜುವಲ್ ಟ್ರ್ಯಾಕಿಂಗ್ ಇದ್ದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅನ್ ಐಡಿಯಾ ಆ್ಯಂಡ್ ಯು ವಿಲ್ ಬಿ ಪ್ರೌಡ್ ಆಫ್ ಯೋರ್ ಸೆಲ್ಫ್. ನಾನು ಏನೂ ಮಾಡ್ತಿರಲಿಲ್ಲ, ಇವತ್ತಿಷ್ಟು ಮಾಡ್ತಿದ್ದೀನಿ ಅನ್ನೋದು ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ಸೊ ವಿಜುವಲ್ ಟ್ರ್ಯಾಕಿಂಗ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ತುಂಬ ಜನ ಈ ಮಿಸ್ಟೇಕ್ನ ಮಾಡ್ತಾರೆ. ಈಸಿ ಚಾಪ್ಟರ್ಸ್ ಏನಿದೆಯೋ ಅದನ್ನು ಫಸ್ಟ್ ಓದ್ಬಿಟ್ಟು ಅದಾದಮೇಲೆ ಡಿಫಿಕಲ್ಟ್ ಚಾಪ್ಟರ್ಸ್ಗೆ ಹೋಗ್ತಾರೆ. ಸೊ ಈಸಿ ಚಾಪ್ಟರ್ಸ್ ಓದೋದ್ರಿಂದ ನಿಮಗೆ ಮಾರ್ಕ್ಸ್ ಏನು ಜಾಸ್ತಿ ಇನ್ಕ್ರೀಸ್ ಆಗಲ್ಲ ಆಯಿತಾ.
ಸೊ ಈಸಿ ಚಾಪ್ಟರ್ಸಿಂದ ಯಾವ್ಯಾವ ಕ್ವಶನ್ಸ್ ಬಂದಿತ್ತೋ ಅದನ್ನೆಲ್ಲ ಆಬ್ವಿಯಸ್ಲಿ ಸಾಲ್ವ್ ಮಾಡೇ ಮಾಡ್ತೀರಾ. ಬಟ್ ಡಿಫಿಕಲ್ಟ್ ಒನ್ಸ್ ಯುಲ್ ಬಿ ಲೆಫ್ಟ್ ಬಿಹೈಂಡ್ ಅಲ್ವಾ. ಸೊ ಡಿಫಿಕಲ್ಟ್ ಸಬ್ಜೆಕ್ಟ್ ಓದೋದ್ರಿಂದ ಯುಲ್ ಇನ್ಕ್ರೀಸ್ ಯುವರ್ ಮಾರ್ಕ್ಸ್ ಆಸ್ ವೆಲ್. ಯಾವುದು ಡಿಫಿಕಲ್ಟ್ ಅಂತ ಅನಿಸುತ್ತೋ ಅದನ್ನು ಆದಷ್ಟು ಬೇಗ ಫಸ್ಟ್ ಪ್ರಿಯಾರಿಟಿ ಇಟ್ಟು ಮಾಡ್ಕೊಳ್ಳಿ. ಅದಾದಮೇಲೆ ಈಸಿ ಆಗಿರೋದನ್ನ ನೀವು ಆದಷ್ಟು ಬೇಗ ರಿವೈಸ್ ಮಾಡ್ಕೋಬೋದು. ಸೊ ಮೇಕ್ ಶೋರ್ ದ್ಯಾಟ್ ಯು ಡೂ ದ ಡಿಫಿಕಲ್ಟ್ ಟಾಸ್ಕ್ at the first itself. So next is the most important thing, the Pomodoro timing. So as per research ಇದೆ, a human brain can definitely concentrate for about 30 to 50 minutes ಅಂತ. You can also extend up to 90 minutes, but what I say is, so ನೀವು ಇವಾಗ 60 minutes ಓದಿದ್ದೀರಾ ಅಂತಂದರೆ ಅದಕ್ಕೆ ಒಂದು 10 minutes ಆ ಥರ ಏನಾದ್ರು ರಿವಾರ್ಡ್ ಆಗಿ ನೀವೇ ಕೊಡಬೇಕು, ಸೊ ದಟ್ ಯು ಡೋಂಟ್ ಫೀಲ್ ಬರ್ನ್ಡ್ ಆಫ್. ಸೊ 60 minutes ಅಂತಂದರೆ 1 hour ಆ ಥರ ನೀವು ಡೈಲಿ ಸೈಕಲ್ನ 3 to 4 times ಅಥವಾ 5 to 6 times ನೀವು ಮಾಡಿದ್ರೆ ಡೆಫಿನೆಟ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ವಿಲ್ ಬಿ ಸ್ಟಡಿಯಿಂಗ್ 6 to 7 hours every single day. So Pomodoro technique na make sure that you follow and use it in your study technique as well. So this was all about the video. ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಔಟ್ ಮಾಡ್ಕೋಬೇಡಿ. ಆ್ಯಂಡ್ ಇಫ್ ಯು ವಾಂಟ್ ಎನಿ ಆಫ್ ದಿ ವಿಡಿಯೋ ಆನ್ ಸ್ಪೆಸಿಫಿಕ್ ಟಾಪಿಕ್ಸ್ ಆಸ್ ವೆಲ್, ಸೊ ಯು ಕ್ಯಾನ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆನ್ ಇಟ್ ಆಸ್ ವೆಲ್. ಆ್ಯಂಡ್ ಈ ವಿಡಿಯೋಯಿಂದ ಏನಾದ್ರು ಹೆಲ್ಪ್ ಆಗ್ತಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಲ್ ಸಿ ಯು ಶಾರ್ಟ್ಲಿ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.